ಅಪ್ಪ ಭಾಗ್ಯ ಕೊಟ್ಟು ಮಾದೇಶ್ವರ, ತಗೊಳಪ್ಪ ಕೋರಣ್ಯನ. ಶಿಂಕಮ್ಮ, ನೀ ತಂದಿರುವ ಕೋರಣ್ಯ ನನ್ ಗುರುಗಳು ಕೊಟ್ಟಿರೋ ಮುತ್ತಿನ ಜೋಳಿಗೆಗೆ ನೀ ತಂದಾಗಲೇ ಅರ್ಪಿತವಾಯ್ತು ತಾಯಿ. ನಾನೊಂದ್ ಮಾತು ಕೇಳ್ತೀನಿ, ಕೋಪ ಮಾಡ್ಕೊಂತೀಯವ? ಎಂತ ಮಾತು ಅಂತ ಆಡ್ತೀಯ ಸ್ವಾಮಿ? ನೀನ್ ನನ್ ತಂದೆ, ನಾನ್ ನಿನ್ ಮಗಳು. ತಂದೆ ಮೇಲೆ ಮಗಳು ಕೋಪನ ಹೇಳಿ ಸ್ವಾಮಿ. ಕಂದ, ನಿನ್ ತಂದೆ ತಾಯಿ ಇದ್ದಾರವ? ಇದಾರೆ ಸ್ವಾಮಿ. ನಿನ್ನ ಅತ್ತೆ ಮಾವ ಇದ್ದಾರವ? ಇದಾರೆ. ನಿನ್ನ ಸುತ್ತೇಳು ಬಳಗ ಎಲ್ಲ ಇದ್ದಾರವ? ಎಲ್ರೂ ಇದಾರೆ ಸ್ವಾಮಿ. ಹಾಗಾದ್ಮೇಲೆ ತಾಯಿ, ನಿನ್ ಗಂಡು ಮಕ್ಕಳು ಎಷ್ಟು, ನಿನ್ನ ಹೆಣ್ಣು ಮಕ್ಕಳು ಎಷ್ಟವ? ನಿನ್ ಕೈಲಿ ಕೋರೆಣ್ಣೆ ಬೇಡ, ಹೋಗವ. ನಿನ್ ಮಕ್ಕಳ ಕೈಲಿ ನನ್ ಜೋಳಿಗೆಗೆ ಕೋರೆಣ್ಣೆ ಕೊಡ್ಸವ. ಶಂಕಮ್ಮ, ಶಂಕಮ್ಮ, ಅಯ್ಯಯ್ಯೋ ಅಯ್ಯೋ ನನ್ ಕಂದ, ಯಾಕವ ಕೆಳಗಡೆ ಬಿದ್ದೋದೆ? ಶಂಕಮ್ಮ, ಕಣ್ಬಿಡು ಮಗಳೇ, ಎದ್ದೇಳವ. ಅಯ್ಯೋ ನನ್ ಕಂದ, ಯಾಕವ ಕಣ್ಣಲ್ಲಿ ಕಣ್ಣೀರು? ಎಂತ ಮಾತು ಕೇಳಿದ್ರಿ ತಂದೆ? ಆ ಪರಮಾತ್ಮ ನನಗೆ ಮಕ್ಕಳ ಭಾಗ್ಯನೇ ಕೊಡ್ಲಿಲ್ಲ. ನನಗ್ ಮಕ್ಕಳಿದ್ದಿದ್ರೆ ನನ್ ಪತಿ ದೇವರು ನನಗಿಂತ ಸಂಕೋಲೆನೂ ಕೊಡ್ತಿರ್ಲಿಲ್ಲ. ನಾನು ಅತ್ತೆ ಮಾವ್ರ ಜೊತೆ ಕೂಡಿ ಸಂಸಾರ ಮಾಡ್ತಾ ಇದ್ದೆ.